ಭಾರತೀಯನ ನೆರವು ಅವರಿಗೆ ಬೇಕಾಯಿತು. ಆತ ಯಾರು ಗೊತ್ತೇನೋ? ಯಾರನ್ನ ಇವತ್ತು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ತಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬಿಂಬಿಸಲು ಹೊರಟಿದ್ದಾರೋ ಅದೇ ಮೋಸ್ಟ್ ಲರ್ನೆಡ್ ಎಕನಾಮಿಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್. ಪತ್ರಕರ್ತರೊಬ್ರು ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಮೆರಿಕದ ಅಧ್ಯಕ್ಷ ಒಬಾಮರನ್ನ ಕೇಳಿದಾಗ ಮೋದಿಯವರನ್ನ ಸೀದಾ ಪಕ್ಕಕ್ಕಿಟ್ಟು ಅವರು ಮನಮೋಹನ್ ಸಿಂಗ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. In order to help underwrite the international system, keep in mind Dr. Singh was the primary interlocutor with me when we were saving the country from a global financial meltdown. ಮನಮೋಹನ್ ಸಿಂಗ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಅವತ್ತು ಅಮೆರಿಕ ಉಳಿದಿದ್ದು ಮನಮೋಹನ್ ಸಿಂಗ್ರು ನೀಡಿದ ಆರ್ಥಿಕ ಸಲಹೆಗಳಿಂದ ಎಂದು ಹೇಳಿದ ಒಬಾಮ, ಭಾರತ ನಡೆದು ಬಂದ ಹೆಜ್ಜೆಗಳನ್ನ ನೀವು ಅವಲೋಕಿಸಿದ್ರೆ ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನವಾಗಿ ಕಾಣ್ತಾರೆ. ಭಾರತದ ಆರ್ಥಿಕ ವ್ಯವಸ್ಥೆ ಮಾಡರ್ನೈಸ್ ಮಾಡಿದವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಭಾರತದ ಮನಮೋಹನ್ ಸಿಂಗ್ರನ್ನ ಮುಕ್ತ ಕಂಠದಿಂದ ಬಣ್ಣಿಸಿದರು. ಮನಮೋಹನ್ ಸಿಂಗ್ ರವರು ಶೃಂಗಸಭೆಗಳಲ್ಲಿ ಮಾತಾಡೋಕೆ ನಿಂತರೆ ಇಡೀ ಜಗತ್ತು ಮೌನವಾಗಿ ಮನಮೋಹನ್ ಸಿಂಗ್ರನ್ನ ಅತ್ಯಂತ ಆಸ್ಥೆಯಿಂದ ಆಲಿಸ್ತಾ ಇತ್ತು. ಯಾಕಂದ್ರೆ ಜಗತ್ತಿನ ಯಾವುದೇ ದೇಶಕ್ಕೆ ಆರ್ಥಿಕವಾದ ಮುಗ್ಗಟ್ಟು ಉಂಟಾದಾಗ ಉತ್ತಮ ಸಲಹೆಯನ್ನು ಕೊಡುತ್ತಿದ್ದವರು ಮನಮೋಹನ್ ಸಿಂಗ್. ಹೀಗಾಗಿ ಶೃಂಗಸಭೆಗಳ ಚಾಂಪಿಯನ್ ಆಗಿದ್ದವರು ಮನಮೋಹನ್ ಸಿಂಗ್. ಇಂಥ ಡಾಕ್ಟರ್ ಸಿಂಗ್ ಅವರ ಬಾಲ್ಯ ಹೇಗಿತ್ತು ಗೊತ್ತೇನೋ? చిక్కందినల్లే తాయి. మరిన్ని ట్రెండింగ్ వీడియోల కోసం న్యూస్ 18 తెలుగు యూట్యూబ్ ఛానల్ ను సబ్స్క్రైబ్ చేసుకోండి.